ಭಯ ಅಂದ್ರೆ ಏನು? ಅದು ಬರೀ ಒಂದು ಫೀಲಿಂಗ್ ಅಷ್ಟೇನಾ? ಖಂಡಿತ ಇಲ್ಲ, ಅದೊಂದು ಕಲೆ. ಇವತ್ತು ನಾವೊಂದು ಕನ್ನಡ ಹಾರರ್ ಸ್ಟೋರಿಯನ್ನ ತೆಗೆದುಕೊಂಡು ಅದರಲ್ಲಿ ಭಯವನ್ನ ಹೇಗೆ ಹಂತ ಹಂತವಾಗಿ ಕಟ್ಟಲಾಗಿದೆ, ಒಂದು ಸಿಂಪಲ್ ಆದ ಕಥೆ ನಮ್ಮನ್ನ ಹೇಗೆ ಬೆಚ್ಚಿ ಬೀಳಿಸುತ್ತೆ ಅನ್ನೋದ್ರ ಹಿಂದಿನ ಸೀಕ್ರೆಟ್ಸ್ ಅನ್ನ ನೋಡೋಣ. ಕತೆ ಶುರುವಾಗೋದೇ ಹೀಗೆ. ಯೋಚನೆ ಮಾಡಿ, ದಟ್ಟವಾದ ಕಾಡು, ಜೋರಾಗಿ ಸುರಿಯೋ ಮಳೆ, ಜೊತೆಗೆ ಮಧ್ಯರಾತ್ರಿಯ ಆ ನಿಶ್ಶಬ್ದ. ಈ ಮೂರೂ ಪದಗಳು ಕೇವಲ ವಿವರಣೆ ಅಲ್ಲ, ಇವು ಭಯಕ್ಕೆ ಬೇಕಾದ ವೇದಿಕೆಯನ್ನ ಸಿದ್ಧ ಮಾಡ್ತವೆ. ಕೇಳುಗರನ್ನ ತಕ್ಷಣವೇ ಒಂದು ಅಸುರಕ್ಷಿತ, ನಿಗೂಢ ಜಗತ್ತಿಗೆ ಎಳೆದುಕೊಂಡು ಮುಂದೆ ಏನಾಗ್ಬೋದನ್ನೋ ಕುತೂಹಲವನ್ನ ಹುಟ್ಟುಹಾಕ್ತವೆ. ಸರಿ, ಈ ಭಯಾನಕ ವಾತಾವರಣದೊಳಗೆ ಕಥೆಯ ಮೊದಲ ಭಾಗ ಶುರುವಾಗತ್ತೆ. ಇಲ್ಲಿ ನಮಗೆ ಒಂದು ದೊಡ್ಡ ಸಂಘರ್ಷ ಕಾಣಿಸುತ್ತೆ. ಅಂದ್ರೆ ದಂತಕಥೆ ಮತ್ತು ಸಂದೇಹ. ಇದು ನಂಬಿಕೆ ಮತ್ತು ತರ್ಕದ ನಡುವಿನ ಒಂದು ಹೋರಾಟ. ಸ್ಥಳೀಯ ದಂತಕಥೆ ತುಂಬಾ ಸ್ಪಷ್ಟವಾಗಿದೆ. ಆ ಬಂಗ್ಲೆ ಒಳಗೆ ಹೋದವರು ಯಾರೂ ವಾಪಸ್ ಬಂದೇ ಇಲ್ಲ. ಇದು ಬರೀ ಒಂದು ಎಚ್ಚರಿಕೆ ಅಲ್ಲ, ಇದು ಆ ಕಥೆಯ ಮುಖ್ಯ ನಿಯಮ. ಇಲ್ಲಿಂದ ಮುಂದೆ ನಡೆಯುವ ಪ್ರತಿಯೊಂದು ಘಟನೆಗೂ ಇದೇ ಅಡಿಪಾಯ. ನೋಡಿ, ಕಥೆ ಕೇಂದ್ರ ಸಂಘರ್ಷ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಒಂದು ಕಡೆ ಊರಿನವರ ನಂಬಿಕೆ, ಆ ಬಂಗ್ಲೆ ಒಳಗೆ ಹೋದವರು ವಾಪಸ್ ಬಂದೇ ಇಲ್ಲ ಅನ್ನೋ ದಂತಕಥೆ. ಇನ್ನೊಂದು ಕಡೆ ನಮ್ಮ ಕಥೆಯ ಹೀರೋ ಅಜಯ್. ಇವನೊಬ್ಬ ಸಿಟಿಯಿಂದ ಬಂದಿರೋ ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾನೇ ರ್ಯಾಷನಲ್. ಈ ಎರಡು ಪ್ರಪಂಚಗಳ ನಡುವಿನ ಸಂಘರ್ಷವೇ ಈ ಕಥೆಯ ಜೀವಾಳ. ಸರಿ, ಈಗ ಕಥೆ ಮುಂದೆ ಹೋಗ್ತಾ ನಿಗೂಢತೆ ಶುರುವಾಗುತ್ತೆ. ಇಲ್ಲಿಂದ ಅಜಯ್ನ ತರ್ಕ, ಅವನ ನಂಬಿಕೆ ಎಲ್ಲವನ್ನೂ ಪ್ರಶ್ನಿಸುವ ಹಾಗೆ ಸಣ್ಣ ಸಣ್ಣ ಘಟನೆಗಳು ನಡೆಯೋಕ್ ಶುರುವಾಗುತ್ತೆ. ಇಲ್ಲಿ ಟೆನ್ಷನ್ ಅನ್ನ ಹೇಗೆ ನಿಧಾನವಾಗಿ ಬಿಲ್ಡ್ ಮಾಡಲಾಗ್ತಿದೆ ಅಂತ ಗಮನಿಸಿ. ಮೊದಲನೇ ದಿನ ಎಲ್ಲವೂ ನಾರ್ಮಲ್, ಏನೂ ಇಲ್ಲ. ಆದ್ರೆ ಎರಡನೇ ದಿನ ರಾತ್ರಿ ಇದ್ದಕ್ಕಿದ್ದ ಹಾಗೆ ಮೇಲ್ಗಡೆಯಿಂದ ಯಾರೋ ಓಡಾಡ್ದ ಹಾಗೆ ಶಬ್ದ. ಅಜಯ್ ಹೋಗಿ ನೋಡಿದ್ರೆ ಅಲ್ಲಿ ಏನೂ ಇರಲ್ಲ. ಕೆಳಗೆ ಬರೀ ಒಂದು ಹಳೆ ಮರದ ಗೊಂಬೆ ಬಿದ್ದಿರುತ್ತೆ. ಇದು ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟು ಹಾಕುತ್ತೆ, ಏನಿದು? ಆಮೇಲೆ ಈ ಗೊಂಬೆ, ಯೋಚನೆ ಮಾಡಿ, ಪಾಳು ಬಿದ್ದ ಜಾಗದಲ್ಲಿ ಒಂದು ಮಗುವಿನ ಆಟಿಕೆ. ಭಯಾನಕ ಕಥೆಗಳಲ್ಲಿ ಈ ತರಹದ ವಸ್ತುಗಳ ಪಾತ್ರ ಎಷ್ಟು ದೊಡ್ಡದು ಅಲ್ವಾ? ಆ ಗೊಂಬೆ ಈಗ ಬರೀ ಒಂದು ಆಟಿಕೆ ಅಲ್ಲ, ಅದೊಂದು ಪ್ರಶ್ನೆ, ಒಂದು ಸೂಚನೆ ಅಥವಾ ಒಂದು ಎಚ್ಚರಿಕೆನಾ? ಇಲ್ಲಿಯವರೆಗೂ ಇದ್ದಿದ್ದು ಸಣ್ಣ ಸಣ್ಣ ಸುಳಿವುಗಳು ಅಷ್ಟೇ. ಆದ್ರೆ ಈಗ ಕಥೆ ರಿಯಲ್ ಹಾರರ್ಗೆ ಜಂಪ್ ಆಗತ್ತೆ. ಇಲ್ಲಿಂದ ಮುಂದೆ ಡೌಟೇ ಇಲ್ಲ, ಶುದ್ಧ ಭಯ ಶುರು. ಅಜಯ್ನ ತರ್ಕದ ಗೋಡೆಗಳು ಒಂದೊಂದಾಗಿಯೇ ಬೀಳೋಕೆ ಶುರುವಾಗತ್ತೆ. ಸಮಯ ನೋಡಿ, ರಾತ್ರಿ 2 ಗಂಟೆ. ಹಾರರ್ ಕಥೆಗಳಲ್ಲಿ ಈ ಸಮಯಕ್ಕೆ ಒಂದು ವಿಶೇಷತೆ ಇದೆ ಅಲ್ವಾ? ಇದನ್ನ ವಿಚಿಂಗ್ ಅವರ್ ಅಂತಾರೆ. ಅಂದ್ರೆ ಅಲೌಕಿಕ ಶಕ್ತಿಗಳು ತುಂಬಾನೇ ಆಕ್ಟಿವ್ ಆಗಿರೋ ಟೈಮ್. ಇದು ಭಯವನ್ನ ಇಮ್ಮಡಿಯಾಗಿಸುತ್ತೆ. ಈಗ ನೋಡಿ, ಘಟನೆಗಳು ಒಂದರ ಹಿಂದೆ ಒಂದು ನಡೀತಾ ಹೋಗುತ್ತೆ. ಕಿಟಕಿಗಳು ತಾವಾಗೇ ಢಗ್ ಢಬ್ ಅಂತ ಬಡ್ಕೊಳಕ್ ಶುರು ಮಾಡುತ್ತೆ. ಬೆಡ್ರೂಮ್ ಡೋರ್ ನಿಧಾನಕ್ಕೆ ಕ್ರೀಕ್ ಅಂತ ಸದ್ದಿನೊಂದಿಗೆ ಓಪನ್ ಆಗುತ್ತೆ. ಇದನ್ನ ಕಾಕತಾಳೀಯ ಅನ್ನೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಆ ಶಕ್ತಿ ಈಗ ತನ್ನ ಅಸ್ತಿತ್ವವನ್ನ, ತನ್ನ ಪವರನ್ನ ತೋರಿಸ್ತಾ ಇದೆ. ಮತ್ತು ಕ್ಲೈಮ್ಯಾಕ್ಸ್ ಇಲ್ಲೇ ಇದೆ. ನೆನ್ಪಿದ್ಯಾ ಗೊಂಬೆ? ಅದೇ ಗೊಂಬೆ ಈಗ ಅಜಯ್ ಮಲ್ಗಿರೋ ಬೆಡ್ ಪಕ್ಕ ಕೂತಿದೆ. ಅಷ್ಟೇ ಅಲ್ಲ, ಅದರ ಕಣ್ಣುಗಳಿಂದ ರಕ್ತ ಸುರಿತಾ ಇದೆ. ಇಲ್ಲಿಗೆ ತರ್ಕ, ವಿಜ್ಞಾನ ಎಲ್ಲವೂ ಮುಗಿತು. ಶುರುವಾಗಿದ್ದು ಶುದ್ಧ ಭಯ ಮಾತ್ರ. ಕಥೆ ಈಗ ಅದರ ಕೊನೆ ಘಟ್ಟಕ್ಕೆ ಬಂದು ತಲುಪ್ತಿದೆ. ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲದ ಅಂತ್ಯ. ಅಜಯ್ ಓಡಿ ಹೋಗೋಕೆ ಪ್ರಯತ್ನ ಪಡ್ತಾನೆ, ಕಿರುಚೋಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಬಂಗ್ಲೆ ಅವನನ್ನ ಬಿಡೋದಿಲ್ಲ. ಇಲ್ಲಿ ನೋಡಿ, ಅವನನ್ನ ಹೇಗೆ ಟ್ರ್ಯಾಪ್ ಮಾಡಲಾಗಿದೆ ಅಂತ. ಕಿರುಚೋಣ ಅಂದ್ರೆ ಗಂಟ್ಲಿಂದ ಸದ್ದೆ ಬರೋಲ್ಲ. ಸರಿ, ಹೊರಗೆ ಓಡಿ ಹೋಗೋಣ ಅಂದ್ರೆ ಮನೆಯ ಮುಖ್ಯ ಬಾಗಿಲು ಲಾಕ್ ಆಗಿದೆ. ಪ್ರತಿಯೊಂದು ದಾರಿಯೂ ಬಂದ್. ಅಸಹಾಯಕತೆ ಅಂದ್ರೆ ಇದೆ ಅಲ್ವಾ? ಅಷ್ಟರಲ್ಲಿ ಕನ್ನಡಿ ಮೇಲೆ ಕೆಂಪು ಅಕ್ಷರಗಳಲ್ಲಿ ಒಂದು ಮೆಸೇಜ್: ನನ್ನ ಮನೆಗೆ ಬಂದವರಿಗೆ ನಿರ್ಗಮನವಿಲ್ಲ. ಅಂದ್ರೆ ಇದು ಆ ಮನೆಯ ರೂಲ್. ಈ ಬಂಗ್ಲೆಗೆ ಎಂಟ್ರಿ ಇದೆ, ಆದ್ರೆ ಎಕ್ಸಿಟ್ ಇಲ್ಲ. ಕೊನೆಗೆ ಏನಾಗತ್ತೆ? ಮನೆಯ ವಾತಾವರಣ ಪೂರ್ತಿ ತಣ್ಣಗಾಗತ್ತೆ ಮತ್ತು ಅಜಯ್ ಹಿಂದೆ ಬಿಳಿ ಬಟ್ಟೆ ಹಾಕಿರೋ ಒಂದು ಆಕೃತಿ ನಿಂತಿರುತ್ತೆ. ಇಲ್ಲಿಯವರೆಗೂ ಕಾಣದೇ ಇದ್ದ ಆ ಶಕ್ತಿ ಈಗ ಕಣ್ಣು ಮುಂದೆ ಬಂದಿದೆ. ಗೇಮ್ ಓವರ್. ಹಾಗಿದ್ರೆ ಅಜಯ್ಗೆ ಏನಾಯ್ತು? ಈ ಪ್ರಶ್ನೆಯೊಂದಿಗೆನೇ ಕಥೆ ಮುಗಿಯುತ್ತೆ. ಯಾಕಂದ್ರೆ ಕಥೆಗಾರರು ಕೊನೆಯನ್ನ ನಮ್ಮ ಕಲ್ಪನೆಗೆ ಬಿಟ್ಟಿದ್ದಾರೆ. ಕಥೆಯ ಆರಂಭದಲ್ಲಿ ಹೇಳಿದ್ರಲ್ಲ, ಒಳಗೆ ಹೋದವರು ಯಾರೂ ಹಿಂತಿರುಗಿಲ್ಲ ಅಂತ. ಆ ದಂತಕಥೆ ಈಗ ನಿಜವಾಗಿದೆ. ಇದು ಅಂತ್ಯ ಅಲ್ಲ, ಆ ದಂತಕಥೆಯ ಪುನರಾವರ್ತನೆ.